ನಮಸ್ತೆ ದೊಡ್ಡಬಳ್ಳಾಪುರ. ಇದು ನಿಮ್ಮ ತ್ರಿವರ್ಣ ನ್ಯೂಸ್. ದೊಡ್ಡಬಳ್ಳಾಪುರ ತಾಲೂಕು ಕೊನಘಟ್ಟ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ 33ನೇ ವರ್ಷದ ಕರಗ ಮಹೋತ್ಸವದ ವಿಶೇಷ ಸನ್ನಿವೇಶಗಳ ಸಂಚಿಕೆ ಇದು. ಇದೇ ಮಾರ್ಚ್ 13ನೇ ತಾರೀಕಿನಂದು ಕೊನಘಟ್ಟ ಗ್ರಾಮದಲ್ಲಿ ನಡೆದ ಕರಗ ಮಹೋತ್ಸವದ ವಿಶೇಷ ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಬನ್ನಿ. ಇತಿಹಾಸ ಈ ದ್ರೌಪದಮ್ಮ ಹುಟ್ಟಿದ್ದು ನದಿ ಒಳಗೆ ಹುಟ್ಟಿದ್ಲು. ಅದಕ್ಕೋಸ್ಕರವಾಗಿ ಗಂಗೆ ಒಳಗೆ ನಾವು ಮೊದಲು ಹಸಿಕರ್ಗ ಅಂತ ನಾವು ಮಾಡ್ತಾಯಿದ್ದೀರಿ. ಅದಕ್ಕೆ ಮುಂಚೆ ನಾವು ಧ್ವಜಾರೋಹಣ ಅಂತಂದ್ಬಿಟ್ಟು ಲಗ್ನ ಕಟ್ಟಿಸಿ ಆ ಅಮ್ಮನ ಪರವಾಗಿ ನಾವೆಲ್ಲ ನಮ್ಮ ಇತಿಹಾಸ ಏನು ಅಂದರೆ ನಮ್ಮ ಹೊನ್ನಿ ಕುಲ ಕ್ಷತ್ರಿಯರಾದ ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ನಾವು ನೆರವೇರಿಸ್ತಾ ಇದ್ದೇವೆ. ಊರಿನ ಗ್ರಾಮಸ್ಥರು ಇದಕ್ಕೆ ಭಾಗವಹಿಸ್ತಾರೆ. ಆದರೆ ಈ ಅಮ್ಮ ಹುಟ್ಟಿದ್ದು ನದಿ ಒಳಗಡೆ, ಈ ನದಿ ಒಳಗೆ ಹುಟ್ಟಿದ್ಲು. ಈ ಅಮ್ಮನ ಹೆಸರು ಸುಮಂಗಲಿ ಅಂತ. ಆಮೇಲೆ ಈ ಅಮ್ಮ ದ್ರೌಪದಿ ಆಗಿದ್ಲು. ಆಮೇಲೆ ಅರ್ಜುನಕ್ಕೆ ಲಗ್ನ ಮಾಡ್ತೀರಿ. ಆ ಲಗ್ನ ಮುಖಾಂತರವಾಗಿ ನಾವು ದ್ರೌಪದಿನ ಭಾಗವಹಿಸ್ಕೊಂಡು ಆ ಅಮ್ಮನ ಸೇವೆ ಮಾಡಿಕೊಂಡು ನಾವು ಈ ಕಾರ್ಯಕ್ರಮನ ನೆರವೇರಿಸ್ತಾ ಈ ಎಲ್ಲ ಮುಖಂಡರುಗಳು, ಆಮೇಲೆ ನಮ್ಮ ಹೊನ್ನಿ ಕುಲ ಕ್ಷತ್ರಿಯರು ಎಲ್ಲ ಸೇರಿ, ಈ ಹೊನ್ನಿ ಕುಲಸ್ಥರು ಎಲ್ಲ ಗ್ರಾಮಸ್ಥರು, ಈ ಅಕ್ಕಪಕ್ಕದ ಗ್ರಾಮಸ್ಥರು, ಈ ಸಭಾ ಜನಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀರಿ. ಯಾವ ತೊಂದರೆ ಬರದೆ ಶುಭವಾಗಿ ನಡೀತಾ ಇದೆ. ಇದು 33 ವರ್ಷದ ಪ್ರಯುಕ್ತ. ಇದರಲ್ಲಿ ಹಿರಿಯಕರು ಇಲ್ಲಿ ನಮ್ಮೂರಿನಲ್ಲಿ ಇದ್ದರು, ಅವರು ಎಲ್ಲ ಸೇರಿ ನಡೆಸ್ತಾ ಇದ್ದೀರಿ. ಅದರಿಂದ ಶುಭವಾಗಿ ನೆರವೇರುತ್ತಾ ಇದೆ. ಕೊನಘಟ್ಟದ ಗ್ರಾಮಗಳು ಭಕ್ತಾದಿಗಳು ಎಷ್ಟು ಶ್ರದ್ಧೆಯಿಂದ ದೇವರನ್ನು ಬರಮಾಡುವ ಜೊತೆಗೆ ನಮ್ಮ ಪರಂಪರೆ ಏನಿದೆಯೋ, ನಮ್ಮ ಆರಾಧನೆ ಏನಿದೆಯೋ ಪರಂಪರೆಯ ತಾಯಿ ಹೊನ್ನಿ ಮಂಡಲ ವಾಸಿನಿ ಅಂತ ಕರಿತೀವಿ ನಾವು. ಆ ತಾಯಿ ಏನಂತ ಕರಿತೀವಿ? ದ್ರೌಪದಿ ದೇವಿನ ಹೊನ್ನಿ ಮಂಡಲ ವಾಸಿನಿ. ಅಂದರೆ ಆ ತಾಯಿಯ ಜನನ ಆಗಿದ್ದೇ ಅಗ್ನಿಕುಂಡದಿಂದ. ಹಾಗೆ ತಾಯಿಗೆ ಅಗ್ನಿಕನ್ಯೆ ಅಂತ ಕರೀತಾರೆ. ಅಂಥ ಒಂದು ತಾಯಿಯ ಚರಿತ್ರೆಯನ್ನು ನಾವು 9 ದಿವಸಗಳ ಕಾಲ ಉಪವಾಸ ಇದ್ದುಕೊಂಡು ವೀರಕುಮಾರರಾಗಿರ್ಬೋದು, ಕರಗ ಪೂಜಾರಿಗಳಾಗಿರ್ಬೋದು, ಎಲ್ಲ ಏನು ನಿಯಮಬದ್ಧವಾಗಿ ನಾವು ಮಾಡ್ತಾ ಇದೀವೋ ಆ ಪರಂಪರೆ ಉಳಿಬೇಕು. ಗ್ರಾಮದಲ್ಲಿರುವಂಥ ಎಲ್ಲರಿಗೂ ಕಾಲಕ್ಕೆ ಬೆಳೆ ಮಳೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಸಮೃದ್ಧಿಯನ್ನು ಹೊಂದಲಿ ಅಂತ ದೇವಿಯನ್ನು ಪೂಜೆ ಮಾಡ್ತೀವಿ ಅಲ್ವಾ. ನಮ್ಮ ಹೊನ್ನಿ ಕುಲಸ್ಥರಿಗೆ ಮಾತ್ರ ಆ ದೇವಿಯ ಒಂದು ಪರಿಪೂರ್ಣ ಅನುಗ್ರಹ ಇರೋದ್ರಿಂದ ಆ ತಾಯಿಯನ್ನು 9 ದಿವಸಗಳು ನಾವು ವ್ರತವನ್ನು ಪರಿಪಾಲನೆ ಮಾಡಿಕೊಂಡು ಆ ತಾಯಿಯನ್ನು ತಲೆಮಲೆ ಒರೆಸ್ಕೊಂಡು ಊರಿಗೆಲ್ಲ ನಾಡಿಗೆಲ್ಲ ದರ್ಶನ ಕೊಡುವಂಥ ಭಾಗ್ಯ ಯಾರಿಗಾದ್ರೂ ಸಿಕ್ಕಿದೆಯಾ? ಯಾರು ಸಿಕ್ಕಿಲ್ಲ. ಅದು ಸಿಕ್ಕಿದ್ರೆ ಯಾರಿಗೆ? ಹೊನ್ನಿ ಕುಲಸ್ಥರಿಗೆ ಮಾತ್ರ ಸಿಕ್ಕಿದೆ. ಅಂಥ ಒಂದು ಪರಂಪರೆಯಲ್ಲಿ ಹುಟ್ಟಿ ನಾವೆಲ್ಲ ಆ ತಾಯಿಯನ್ನು ಪೂಜೆ ಮಾಡೋದು. ಬೇರೆ ಯಾವುದ್ಯಾವ್ದು ದೇವರು ನಡೆದಾಡೋದು ದೇವರು ಇದೆಯಾ? ನಾವು ದೇವ್ರನ್ನ ಪೂಜೆ ಮಾಡ್ತೀವಿ, ವಿಗ್ರಹ ಪೂಜೆ ಮಾಡ್ತೀವಿ. ಆದರೆ ನಡ್ಕೊಂಬರೋ ದೇವರು ಯಾವುದಿದೆ ಅಂತಂದರೆ ಅದು ಕರಗ ಮಾತ್ರ. ಅಂತಹ ಒಂದು ಭವ್ಯವಾದ ಒಂದು ಪರಂಪರೆಯಲ್ಲಿ ಇವತ್ತು ಕೊನಘಟ್ಟ ಗ್ರಾಮದಲ್ಲಿ ಎಲ್ಲ ಕುಲಸ್ಥರಾಗಿರ್ಬೋದು, ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ತಮ್ಮ ಕೈಯಲ್ಲಿ ಆದಂಥ ಒಂದು ಸಹಕಾರವನ್ನು ಮಾಡಿ ಈ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಕರಗ ಮಹೋತ್ಸವಕ್ಕೆ ನಮ್ಮ ಜನಾಂಗದ ಸ್ವಾಮಿಗಳು ವಿಶೇಷವಾಗಿ ಹೊಸಕೋಟೆ ತಾಲೂಕಿನಲ್ಲಿ ಶಿವನಾಪುರದಲ್ಲಿ ಆದಿಶಕ್ತಿ ಮಠ ಸ್ಥಾಪನೆ ಮಾಡಿದಂಥ ನಮ್ಮ ಪ್ರಣಮಾನಂದಪುರಿ ಸ್ವಾಮಿಗಳು ಈ ಒಂದು ಮಠ ಸ್ಥಾಪನೆ ಆದ್ದರಿಂದ ಈ ಒಂದು ಕರಗ ಸಮಾರಂಭಕ್ಕೆ ಪ್ರತಿ ವರ್ಷ ಆಹ್ವಾನಿಸಿ ಈ ಪ್ರತಿ ಗ್ರಾಮದ ಎಲ್ಲ ಸಮಾಜದಕ್ಕೂ ಆಶೀರ್ವಾದ ಮಾಡಿ ಹೋಗ್ತಾರೆ. ಈ ಒಂದು ಕರಗ ಇತಿಹಾಸ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಪ್ರಥಮವಾಗಿ ಕರಗ ಪ್ರಾರಂಭ ಆಗಿದ್ದು ಕೊನಘಟ್ಟ ಗ್ರಾಮದಲ್ಲಿ. ಆಮೇಲೆ ದೊಡ್ಡಬಳ್ಳಾಪುರ ಟೌನ್ನಲ್ಲಿ ನಡೀತದೆ, ಮಲ್ಲತ್ತಳ್ಳಿ ನಡೀತದೆ, ಸುಮಾರು ಒಂದು 5-6 ಕಡೆ ಕರಗ ನಡೀತದೆ.
ಇವತ್ತು ದಿವಸ 33ನೇ ವರ್ಷದ ಕರಗ ಮಹೋತ್ಸವ ನಡೀತಾ ಇದೆ. ಪ್ರತಿ ವರ್ಷ ಇದೇ ಥರ ವಿಜೃಂಭಣೆಯಿಂದಲೇ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸ್ವಾಮಿಗಳು ಸಹ ಸುಮಾರು 5-6 ವರ್ಷದಿಂದ ಪ್ರತಿ ಸಲ ಬಂದೇ ಬರ್ತಾರೆ. ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಚಿನ್ನಪ್ಪಣ್ಣವರು ಸಹ ಸುಮಾರು 15 ವರ್ಷದಿಂದಲೂ ಕಾರ್ಯಕ್ರಮ ಬರ್ತಾರೆ. ನಮ್ಮೂರಲ್ಲಿ ಎಲ್ಲ ಒಗ್ಗಟ್ಟಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 15 ಪಲ್ಲಕ್ಕಿ ಉತ್ಸವ ಸುತ್ತ ಮೆರವಣಿಗೆ ಮಾಡ್ತೀವಿ. ಕರಗ ಸಹ ಉತ್ಸವ ನಡೀತು. ಕರಗಕ್ಕೆ ಯಾವುದೇ ಕಾರಣಕ್ಕೂ ಈ ರೀತಿ ಇರಲ್ಲ. ಇದಕ್ಕೆ 5 ಪಟ್ಟು ಜನ ಇಲ್ಲಿರ್ತಾರೆ. ಹೊರ ರಾಜ್ಯದ ಕಾರ್ಮಿಕರು, ನಮ್ಮ ರಾಜ್ಯದಲ್ಲಿ ಹೊರಗಡೆಯಿಂದ ಬಂದಿರುವಂತಹ ವಲಸಿಗ ಕಾರ್ಮಿಕರು ಇದಕ್ಕೆ 5 ಪಟ್ಟು ಜನ ಹೊರಘಟ್ಟ ಗ್ರಾಮದಲ್ಲಿ ಜಾಸ್ತಿ ಆಗ್ತಾರೆ. ಯಾಕಂದ್ರೆ ಎಲ್ಲ ವ್ಯವಸ್ಥೆ ಇರುವಂಥದ್ದು ಪಾಕಿಸ್ತಾನದ ಹತ್ತಿರವಾಗಿ ಇರುವಂಥದ್ದು ಹೊರಘಟ್ಟ ಗ್ರಾಮದಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾಣುವಂತಹ ಯಾವುದಾದ್ರೂ ಗ್ರಾಮ ನಮ್ಮ ಇಡೀ ತಾಲೂಕಲ್ಲಿ ಇದ್ರೆ ಅದು ಕೊಣಘಟ್ಟ ಗ್ರಾಮ, ಕೊಣಘಟ್ಟ ಗ್ರಾಮ ಪಂಚಾಯತಿ, ಕೊಣಘಟ್ಟದ ಸಮಸ್ತ ಗ್ರಾಮಸ್ಥರಿಗೆ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಆಶೀರ್ವಾದದಿಂದ ಈ ಕರಗ ಮಹೋತ್ಸವ ಬೆಂಗಳೂರು ಕರಗ, ದೊಡ್ಡಪ್ಪ ಕರಗ ಎಷ್ಟು ಸುಪ್ರಸಿದ್ಧಿ ಇಡೀ ರಾಜ್ಯದಲ್ಲಾಗಿದೆಯೋ ಅದೇ ರೀತಿಯಲ್ಲಿ ಸುಪ್ರಸಿದ್ಧಿ ಆಗೋ ರೀತಿಯಲ್ಲಿ ಎಲ್ಲ ಕುಲಸ್ಥರ ಆಶೀರ್ವಾದದೊಂದಿಗೆ, ದೇವರ ಆಶೀರ್ವಾದದೊಂದಿಗೆ ಈ ಕರಗ ಇನ್ನೂ ಬೆಳೀಲಿ ಅಂತ ಶುಭ ಹಾರೈಸಿ ಎಲ್ಲ ಆತ್ಮೀಯರು, ಮಂಜಣ್ಣವರು, ಅಧ್ಯಕ್ಷರು, ಮತ್ತು ನಮ್ಮ ಅಜಾಸಿಗಳು ಮತ್ತು ನಮ್ಮ ಹುಡುಗರು ಜೋಗಿ ಅವರೆಲ್ಲ ಸೇರಿಕೊಂಡು ಈಗ ನನ್ನ ಹತ್ರ ಕೇಳಿದ್ದೇನೆಂದರೆ ಒಂದೇ ಒಂದು, ನಮ್ಮ ಊರಲ್ಲಿ ಹೊಸದಾಗಿ ಒಂದು ದೇವಾಲಯ ಕಟ್ಟಬೇಕು ಅಂತೇಳಿ. ಈಗ ನಾನು ಅದಕ್ಕೆ ಒಪ್ಪಿಕೊಂಡಿದ್ದೇನೆ. ಈ ಊರಲ್ಲಿ ಏನು ಜಾಗ ಇದೆ, ಈ ಜಾಗದಲ್ಲಿ ಉತ್ತಮವಾದಂಥ ಒಳ್ಳೆ ಕಲ್ಲಿಂದಲೇ ಒಳ್ಳೆ ದೇವಸ್ಥಾನ ಕಟ್ಟೋಣ ಅಂತೇಳಿ ಈಗೆಲ್ಲ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ತಾಯಿಯಲ್ಲಿ ಕೇಳ್ಕೊಳ್ತಾ ನಾವೇನು ಇವತ್ತು ಅಂದ್ಕೊಂಡಿದ್ದೀವಿ, ಕಳೆದ ಒಂದು ಸಂಭ್ರಮದಲ್ಲಿ ನಾವಿವತ್ತು ದೇವಾಲಯ ನೂತನವಾಗಿ ಕಟ್ಟಬೇಕು ಅಂತೇಳಿ ಸುಮಾರು 2-3 ವರ್ಷದ ಒಳಗಡೆ ನಾವು ಈ ದೇವಾಲಯ ಕಟ್ಟಬೇಕು. ಆ ಹೊಸ ದೇವಾಲಯದಲ್ಲೇ ನಾವು ಮುಂದಿನ ಕರಗಗಳನ್ನ ಆಚರಣೆ ಮಾಡಲಿಕ್ಕೆ ಪ್ರಾರಂಭಿಸಬೇಕು ಅಂತೇಳಿ ಇವತ್ತು ಏನು ನಮ್ಮ 33ನೇ ವರ್ಷದ ಕರಗ ಮಹೋತ್ಸವಕ್ಕೆ ಆಗಿರ್ತಕ್ಕಂಥ ನಮ್ಮ JCP ಸುಬ್ಬಣ್ಣವರಾಗಿರ್ಬೋದು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೃಷ್ಣಪ್ಪನವರಾಗಿರ್ಬೋದು, ಅವರು ಏನು ಆಶ್ವಾಸನೆ ಕೊಡ್ತಾರ ಅದರಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿ ನಮ್ಮ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ
ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು.